ನಮಸ್ಕಾರ. ಇದೇ ಥರ ಬೋಂಡ ಇವತ್ತು ಹೇಗೆ ಮಾಡೋದಂತ ನೋಡೋಣ. ನೋಡಿರಿ ಎಷ್ಟು ಮಸ್ತ್ ಉಬ್ಬಿ ಬಂದವು ನೋಡಿರಿ. ಈ ಥರ ಉಬ್ಬಿ ಬಂದವು, ಮಸ್ತ್ ಅಂದ್ರೆ ಮಸ್ತ್ ಬಂದವು. ಆಲೂಗಡ್ಡೆ ಬೋಂಡ ಹೇಗೆ ಮಾಡೋದಂತ ನೋಡೋಣ. ನೋಡಿರಿ ಎಷ್ಟು ಮಸ್ತ್ ಬಂದವು, ಒಳಗೆ ಕ್ರಿಸ್ಪಿಯಾಗಿ ಅದು ನೋಡಿರಿ. ತಿಂದು ತೋರಿಸ್ತೀನಿ ನೋಡಿರಿ. ಮಸ್ತ್ ಟೇಸ್ಟ್ ಆಗ್ಯವು. ಈಗ ಮಾಡೋದು ಹೇಗಂತ ನೋಡೋಣ. 4 ಆಲೂಗಡ್ಡೆ ತೊಗೊಂಡೆ ನೋಡಿರಿ, ಸಣ್ಣ ಸಣ್ಣವು. ಇದ್ರ ಮೇಲೆ ಸಿಪ್ಪೆ ತೆಗೆದು 4 ಆಲೂಗಡ್ಡೆ ತೊಗೊಂಡ್ರಿ. ಇವನ್ನ ನೀರಾಗ ಹಾಕಿ ತೊಳೆದನ್ರಿ. ಈಗ ಚಿಪ್ಸ್ ಮಾಡ್ತೇವಲ್ರಿ, ಇದರಲ್ಲೇ ತುರ್ಕೊಬೇಕ್ರಿ. ನಾವು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಮಾಡ್ಬೋದು ರೀ, ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಮಾಡ್ಕೊಬೋದು ನೋಡಿರಿ. ಈ ಥರ ತುರ್ಕೊಬೇಕ್ರಿ. ಈ ಥರ ತುರ್ಕೊಂಡು ನೀರನ್ನ ಹಾಕ್ಕೋಬೇಕ್ರಿ. ನೋಡಿರಿ ಇದೇ ಥರ ಓಸು ತುರ್ಕೊಂಡು ತೋರಿಸ್ತೀನಿ ರೀ. ತುರ್ಕೊಂಡನೆ ಇವನ್ನ ನೀರು ಹಾಕಿ ತೊಳ್ಕೊತೀನಿ ರೀ. ಈ ಥರ ನೀರು ಹಾಕಿ ತೊಳ್ಕೊಬೇಕ್ರಿ. ನೀವು ಇದೇ ಥರ 2 ಸಲ ತೊಳ್ಕೊಂಬರ್ತಾನೆ ನೋಡಿರಿ. ಈ ಥರ ನೀರನ್ನ ತೊಳ್ಕೊಂಡು ಕಾಟನ್ ಅರ್ಬೆ ಒರೆಸ್ಕೊಂಡು ತೊಗೊಂಬಂದೆ ನೋಡಿರಿ. ಈ ಥರ ರೆಡಿ ಆಗಿ. ಈಗ ಬೋಂಡ ಹಿಟ್ಟು ಕಲ್ಸ್ಕೊಳೋದು ಹೇಗಂತ ನೋಡೋಣ ರೀ. ನೋಡಿರಿ ಹಸಿ ಕಡಲೆ ಹಿಟ್ಟಿದು ನೋಡಿರಿ, ಇಷ್ಟು ಸಾಣಿಸಿ ತೊಗೊಂಡನ್ರಿ. ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತೊಗೋಬೋದ್ರಿ, ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ. ಬಜ್ಜಿ ಮಿರ್ಚಿ ಮಾಡ್ತೇವಲ್ರಿ, ಆ ಹಿಟ್ಟು ರೀ ಇದು. ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟಕ್ಕಿಂತ ನೋಡಿರಿ. ನೋಡಿರಿ ಇಷ್ಟು ಅಕ್ಕಿ ಹಿಟ್ಟಕ್ಕಿಂತ ನೋಡಿರಿ. ಒಂದು ಸ್ವಲ್ಪ ಅಜ್ವಾನ, ಒಂದು ಸ್ವಲ್ಪ ಜೀರಿಗೆ, 2 ಮಿಕ್ಸ್ ಅದಾವೆ ನೋಡಿರಿ. ಒಂದು ಸ್ವಲ್ಪ ಕೈಲೇ ಹಿಂಗೆ ಬ್ರಷ್ ಮಾಡಿ ಹಾಕ್ತೀನಿ ನೋಡಿರಿ. ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತ ನೋಡಿರಿ. ಅದಕ್ಕೆ ಎಷ್ಟು ಹಿಡ್ತೈತಿ ನೋಡಿ, ಅಷ್ಟು ಕಾಲ್ಸಿಂದ ಕಮ್ಮಿ ಬಿದ್ದರೆ ಮತ್ತೆ ಹಾಕ್ಯಬೋದು ರೀ. ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಸೋಡಾ ಹಾಕ್ಯಂತ ನೋಡಿರಿ. ಈಗ ನೋಡಿರಿ ಸವಾನಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಈ ಥರ ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ತೇನೆ ನೋಡಿರಿ. ಮಿರ್ಚಿಗೆ ಹಿಟ್ಟು ಹದ ಇರ್ತೈತಲ್ರಿ, ಆ ಥರ ಹದ ಇರ್ಬೇಕು ರೀ. ತೀರ ಗಟ್ಟಿ ಇರಬಾರ್ದು, ತೀರ ಅಳಕು ಇರಬಾರ್ದು. ನೋಡಿರಿ ಈ ಥರ ಹದ ಇರ್ಬೇಕು ರೀ ಹಿಟ್ಟು. ಉಪ್ಪು ಕರೆಕ್ಟ್ ಐತ್ರಿ, ನಾ ಹಾಕಿರೋ ಹದ ನೋಡಿರಿ. ಈ ಥರ ಹದ ಇರ್ಬೇಕು ನೋಡಿರಿ. ಈ ಥರ ಶೇಂಗಾ ಚಟ್ನಿ ತೊಗೊಂಡೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಯಬೇಕ್ರಿ. ನೋಡಿರಿ ಶೇಂಗಾ ಚಟ್ನಿಗೆ ಆಲೂಗಡ್ಡೆ ಹೆಚ್ಚಿಗೆ ಬೇಕಲ್ರಿ, ಶೇಂಗಾ ಚಟ್ನಿ ಈ ಥರ ನೀರು ಹಾಕ್ಯಬೇಕು ನೋಡಿರಿ. ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಬೋದು ರೀ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಮಾಡ್ಬೋದು. ಮಸ್ತ್ ಟೇಸ್ಟ್ ಇರ್ತಾವೆ ರೀ ಈ ಥರ ಮಾಡಿದ್ರೆ. ನೋಡಿರಿ ಈ ಥರ ಗಂಟಿಲ್ದಂಗೆ ಹೊಡ್ಕೊಬೇಕ್ರಿ. ನೋಡಿರಿ ರೆಡಿ ಆಗೈತೆ ನೋಡಿರಿ. ನೋಡಿರಿ ಈಗ ಆಲೂಗಡ್ಡೆ ಚಟ್ನಿ ಹಿಟ್ಟು ರೆಡಿ ಆಗೈತಲ್ರಿ. ಈ ಥರ ಹಚ್ಕೋಬೇಕು ನೋಡಿರಿ ಚಟ್ನಿ. ಈ ಥರ ಆಲೂಗಡ್ಡೆ ಮ್ಯಾಗ ಈ ಥರ ಹಚ್ಕೋಬೇಕ್ರಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಶೇಂಗಾ ಚಟ್ನಿ ಭಾಳ ಖಾರ ಇರಲ್ರಿ. ನೋಡಿರಿ ಈ ಥರ ಈ ಕಡೆ ಆದ್ರೆ ಹಚ್ಕೋಬೋದು ರೀ. ಬೇಡಪ್ಪ ಮಕ್ಕಳು ತಿಂತಾರೆ ಅಂದ್ರೆ ಸಿಂಪಲ್ಲಾಗಿ ಇಷ್ಟ ಒಂದು ಸೈಡ್ ಹಚ್ಕೊಂಡು ಈ ಥರ ಮಾಡ್ಕೊಬೋದು ರೀ. ಈ ಥರ ಮಾಡ್ಕೊಂಡು ಒಂದೊಂದಾಗಿ ಹಿಟ್ಟಿನಾಗ ಎದ್ಕೊಂಡು ಬೋಂಡ ಬಿಡೋದ್ರಿ. ನೋಡಿರಿ ಈ ಥರ ಎದ್ದೆತ್ತಿ ಬೋಂಡ ಬಿಡ್ಬೋದು ರೀ. ಈಗ ಎಣ್ಣೆ ಕಾದತ್ರಿ, ಬೋಂಡ ಬಿಡೋದು ಹೇಗಂತ ನೋಡೋಣ ರೀ. ಒಂದೊಂದಾಗಿ ಬಿಡ್ತೇನೆ ನೋಡಿರಿ. ನೋಡಿರಿ ಈ ಥರ ಒಂದೊಂದಾಗಿ ಬಿಟ್ಕೊಂಡೇನೆ. ಬಿಡ ಮುಂದ್ರಿ ಉರಿ ಸಣ್ಣ ಇಡ್ಬೇಕು ರೀ. ಅಂದ್ರೆ ನಾವು ಚಟ್ನಿನ ಆಲೂಗಡ್ಡೆ ಹಚ್ಕೊಂಡ ಮಟ್ಟ ಜೋರು ಉರಿ ಇಟ್ಟರೆ ಹೊತ್ಕೊಂಡು ಬಿಡ್ತಾವೆ ರೀ. ಉರಿ ಸಣ್ಣ ಇಟ್ಟು ಮೀಡಿಯಮ್ ಇಟ್ಟು ಒಂದೊಂದಾಗಿ ಬೋಂಡ ಬಿಡ್ಬೇಕು ನೋಡಿರಿ. ಎಷ್ಟು ಮಸ್ತ್ ಉಬ್ಬಿ ಬಂದವು ನೋಡಿರಿ. ಈ ಥರ ಫ್ರೈ ಮಾಡ್ಬೇಕು.
ಈ ಥರ ಕಟ್ಟಿದ್ರೆ ಕೈ ಆಡ್ಬೋದು, ಇಲ್ಲಕ್ಕೆ ಜಾರಿಸ್ಬಿಟ್ಟಿದ್ರೆ ಅದರಲ್ಲಿ ಕೈ ಆಡ್ಬೋದು. ನೋಡಿರಿ ಈಗ ಒಂದೊಂದಾಗಿ ಬಳಸಿ ಹಾಕ್ತೀನಿ ನೋಡಿರಿ ಎಷ್ಟು ಮಸ್ತ್ ಹೋಗ್ಬೋದು. ನೋಡಿರಿ ಇವು ಬೆಂದವು ತೆಗಿತೀನಿ ನೋಡಿರಿ ಎಷ್ಟು ಮಸ್ತ್ ಬಂದು. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೀನಿ ನೋಡಿರಿ. ಬೋಂಡ ರೆಡಿ ಆಗ್ಯವು, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಉಬ್ಬಿ ಬಂದವು ನೋಡಿರಿ. ಒಂದು ಅರ್ಧಂಬರ್ಧ ತೋರಿಸ್ತೀನಿ ನೋಡಿರಿ. ಈ ಥರ ಚಟ್ನಿ ಇರ್ತೈತಲ್ರಿ, ಬಾಡಿಸ್ಕೊಂಡು ಅಂದಾಗರ ಬಾಡಿಸ್ಕೊಂಡು ಉಣ್ಬೋದು ರೀ, ಹಂಗೆ ಆದ್ರೆ ತಿನ್ಬೋದು. ಮಸ್ತ್ ಟೇಸ್ಟ್ ಕೊಡ್ತೈತಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.